ಬೆಳಗ್ಗೆನೆ ನಾನು ತಮಿಳಕ್ಕ ಟಿಫನ್ ಮಾಡಿದಿರ ಆಕ್ಸ್‌ಫರ್ಡ್ ಹಾಸ್ಪಿಟಲ್ ಅಲ್ಲಿ ಒಂದ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ. ಬ್ಲಡ್ ಟೆಸ್ಟ್ ಏನಕ್ಕೆ ಸುಮ್ನೆ ಅಂತ ಅನ್ಕೊಂಡೆ. ಹಿಮೋಗ್ಲೋಬಿನ್ ಲೆವೆಲ್ ಹೆಂಗಿದೆ ಮತ್ತೆ ಸುಮ್ನೆ ಹಂಗೆ ಒಂದ್ ಟೆಸ್ಟ್ ಮಾಡ್ಸೋಣ ಅಂತ 6 ಮಂತ್ಸ್ ಆಗಿತ್ತು ಟೆಸ್ಟ್ ಮಾಡ್ಸಿ. ಅದಕ್ಕೆ ಒಂದ್ಸಲಿ ಆರೋಗ್ಯ ಎಲ್ಲ ಹೆಂಗಿದೆ ಅಂತ ಚೆಕ್ ಮಾಡಿಸ್ಕೊಳಕ್ಕೆ ಅಂತ ಟೆಸ್ಟ್ ಮಾಡಿಸ್ಕೊಂಡಿದ್ದು. ಎಲ್ಲ ಡಿಸ್ಕೌಂಟ್ ಅಲ್ಲೇ ಅಂತ ಅನ್ಕೊಳ್ಳಿ ಅದಕ್ಕೆ. ಬೆಳಗ್ಗೆ ಟಿಫನ್ ಮಾಡ್ದಿರ ಒಂದ್ಸಲಿ ಟೆಸ್ಟ್ ಕೊಡ್ಬೇಕು ಬ್ಲಡ್ ಟೆಸ್ಟ್‌ಗೆ. ಮತ್ತೆ ಟಿಫನ್ ಮಾಡಿದಾದ್ಮೇಲೆ ಒಂದ್ಸಲಿ ಕೊಡ್ಬೇಕು. ಮಾರ್ನಿಂಗ್ ಬೇರೆ ಪೇಷಂಟ್ಸ್ ಬಂದ್ಬಿಡ್ತಾರೆ ಅಂತ ನಮಗ್ ಟೆನ್ಷನ್. ಬೇಗ ಬೇಗ ಸೂರ್ಯಣ್ಣನ್ ಬಿಟ್ಬಿಟ್ಟು ನಾವಿಬ್ರು ಹೋದ್ವಿ. ತಮಿಳಕ್ಕಗೇನೋ ಈಸಿಯಾಗಿ ಸಿಕ್ಬಿಡ್ತು ಬ್ಲಡ್ ತಗೊಂಡ್ರು ಆರಾಮಾಗಿ. ತಮಿಳಕ್ಕನೇನೋ ಫಸ್ಟ್ ಕುಳ್ಸ್ಬಿಟ್ಟೆ ಬ್ಲಡ್ ನೀವೇ ಫಸ್ಟ್ ಕೊಡಿ ಅಕ್ಕ ಅಂತ. ನೆಕ್ಸ್ಟ್ ನನಗ್ ಬಂತು ನೋಡಿ ಫಸ್ಟ್ ಆ ಅಕ್ಕ ನೋಡಿದ್ದೆ ಭಯ ಆಯ್ತು. ಸರಿ ಅಂತ ಒಂದ್ ಧೈರ್ಯ ಮಾಡಿ ಕುತ್ಕೊಂಡೆ. ನಾನೇನೋ ಗಟ್ಟಿ ಮನ್ಸ್ ಮಾಡಿ ಧೈರ್ಯ ಮಾಡಿ ಕುತ್ಕೊಂಡೆ ತಾನೆ. ಅದೇ ನರ ಚಿಕ್ಕದು ಬ್ಲಡ್ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಫಸ್ಟ್ ಅದೇ ತರಾನೇ ಸೇಮ್ ಹೇಳಿದ್ರು ಅಂದ್ರೆ ಇವರೆಲ್ಲ ಬೇರೆಯೊಬ್ರು. ಈ ಕೈ ಚೆಕ್ ಮಾಡ್ತಾರೆ ಇದ್ರಲ್ಲೂ ತೆಗಿಯಕ್ಕಾಗಲ್ಲ. ಆ ಕೈ ಚೆಕ್ ಮಾಡ್ತಾರೆ ಅದ್ರಲ್ಲೂ ತೆಗಿಯಕ್ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂಚೂರ್ ಕೆಳಗಡೆ ಬ್ಲಡ್ ನೀವೇ ತಗೊಳ್ಳಿ ಅಂತ ನಾನ್ ಕೇಳ್ದೆ. ಅಲ್ಲೆಲ್ಲ ತಗೊಂಡ್ರೆ ಜಾಸ್ತಿ ಪೇನ್ ಆಗುತ್ತೆ ಬೇಡ ಇಲ್ಲೇ ತಗೊಬೇಕು ಬ್ಲಡ್ ಅಂತ ಅವ್ರೇನೋ ಹೇಳಿದ್ರು. ಆದ್ರೆ ನನಗೆ ಒಳಗಡೆ ಭಯ ಆಗ್ತೈತೆ. ಒಂದ್ ಕಡೆ ನಗುನು ಬರ್ತೈತೆ. ಏನ್ ಇದು ಹಿಂಗಾಗೈತಿ ಈ ಅಕ್ಕಗಾದ್ರೂ ಸಿಕ್ತು ಅದೇ ತರ ಸಿಕ್ಬಿಟ್ ಬೇಗ ತಗೊಂಬಾರ್ದಾ ಇನ್ನ ಭಯ ಬೇರೆ ಆಗ್ತೈತೆ ಅಂತ ನನ್ ಮನ್ಸು. ಆಮೇಲೆ ಅವರೇ ಟಿಫನ್ ಮಾಡಿಲ್ವಲ್ಲ ನೀರ್ ಕುಡುದ್ರಾ ಅಂತ ಕೇಳಿದ್ರು. ನಾನ್ ನೀರು ಕುಡ್ದಿಲ್ಲ ಏನೂ ಇಲ್ಲ. ಆಮೇಲೆ ಅಲ್ಲೇ ಒಂದ್ಸಲಿ ನೀರ್ ಕುಡ್ದೆ. ಮತ್ತೆ ಚೆಕ್ ಮಾಡಿದ್ರು ಮತ್ತೆ ಇಲ್ಲ. ಇನ್ನೊಂದ್ಸಲಿ ನೀರ್ ಕುಡಿ ಅಂತ ಹೇಳಿದ್ರು. ಇನ್ನೊಂದ್ಸಲಿನೂ ನೀರ್ ಕುಡ್ದೆ. ಅವಾಗ್ಲೂನು ಸಿಕ್ಕಿಲ್ಲ. ಆಮೇಲೆ ಅವರೇ ಕರೆಕ್ಟ್ ಆಗಿ ನೋಡಿ ಆಮೇಲೆ ಇವಾಗ ತಗೊಂಬೋದು ಅಂತ ಹೇಳಿ ಬ್ಲಡ್ ತಗೊಂಡ್ರು. ಚಿಕ್ಕ 5 ml ಏನೋ ತಗೊಂಡ್ರು. ಆಮೇಲೆ ಇವಾಗೇನೋ ಬ್ಲಡ್ ಕೊಟ್ರಿ ಅದ್ರ ರಿಪೋರ್ಟ್ ಮತ್ತೆ ಮಧ್ಯಾಹ್ನಕ್ ಬಂದ್ಬಿಡ್ತು. ಫಾರ್ಮಸಿ ಹತ್ರ ಅವರೇ ತಂದ್ಕೊಟ್ರು. ಅಂದ್ರೆ ಫಸ್ಟ್ ನನ್ಗೆ ಬ್ಲಡ್ ಕಡಿಮೆ ಇತ್ತು. ಕಾಲೇಜ್ಗೆ ಹೋಗ್ಬೇಕಾದ್ರೇನು ಅಷ್ಟೇ ಕೆಲ್ಸಕ್ ಜಾಯ್ನ್ ಆಗ್ಬೇಕಾದ್ರು ಅಷ್ಟೇ ಬ್ಲಡ್ ಕಡಿಮೆ ಇತ್ತು. 6 ಮಂತ್ ಬಿಫೋರ್ ಚೆಕ್ ಮಾಡಿದ್ರೆ ಅವಾಗ್ಲೂನು ಕಡಿಮೆನೆ ಇತ್ತು. ಇವಾಗ ಚೆಕ್ ಮಾಡಿದಾಗ 2 ಪಾಯಿಂಟ್ಸ್ ಜಾಸ್ತಿ ಆಗಿತ್ತು. ಅದ್ರಿಂದ ಸ್ವಲ್ಪ ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಇನ್ ಮುಂದೆ ಆದ್ರೂ ಆರೋಗ್ಯನ ಕಾಪಾಡ್ಕೊಬೇಕು. ಹೆಲ್ದಿ ಆಗಿರೋ ಫುಡ್ ತಿನ್ಬೇಕು ಅಂತ ಅನ್ಕೊಂಡಿರೋದಷ್ಟೇ ಫಾಲೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಎಷ್ಟ್ ಸಲ ಹಿಂಗೆ ಅನ್ಕೊಂತೀನಿ. ಇನ್ ಮುಂದೆ ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ನೀವು ಅತ್ತಿಬೆಲೆ ಸುತ್ತಮುತ್ತ ಇದ್ರೆ ಆಕ್ಸ್‌ಫರ್ಡ್ ಹಾಸ್ಪಿಟಲ್ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಬಹುದು. ತುಂಬಾ ಪ್ರೈಸ್ ಇಲ್ಲ ರೀಸನಬಲ್ ಪ್ರೈಸ್ ಅಲ್ಲೇ ಇರುತ್ತೆ. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್.